ಹೇ ಎವ್ರಿವಾನ್, ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕಟ್ಟಿಂಗ್ಸ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಈ ಗಿಡದ ಲೋಕಲ್ ಹೆಸರು ಲ್ಯಾವೆಂಡರ್ ಅಂತ. ತುಂಬಾ ಚೆನ್ನಾಗಿ ಚಿಗುರ್ತಾ ಇತ್ತು, ತುಂಬಾ ಉದ್ದ ಕೂಡ ಬೆಳೆದಿತ್ತು. ಅದಕ್ಕೆ ಗಿಡ ಟ್ರಿಮ್ ಮಾಡಿದೆ. ಇವತ್ತು ಆಗಸ್ಟ್ 20th. ಎಲ್ಲೆಲ್ಲಿ ಚಿಗುರಿತ್ತೋ ಅಲ್ಲಿ ತುಂಬಾ ಚೆನ್ನಾಗಿ ಗ್ರೋ ಆಗಿದೆ. ಇದನ್ನ ಕಟ್ಟಿಂಗ್ಸ್ ಇಂದ ತುಂಬಾ ಚೆನ್ನಾಗಿ ಗ್ರೋ ಮಾಡ್ಬೋದು. ಗಾರ್ಡನ್ ಮೇಂಟೈನ್ ಮಾಡ್ಬೇಕಂದ್ರೆ ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ಬೇಕು. ನೋಡಿ, ಒಂದ್ ಕಡೆನೆ ಎಷ್ಟೊಂದು ವರ್ಮಿ ಕಂಪೋಸ್ಟ್ ಎಲ್ಲ ಕಲೆಕ್ಟ್ ಆಗಿದೆ. ಸ್ವಲ್ಪ ಒದ್ದೆ ಇದೆ, ಮಳೆ ಅವಾಗವಾಗ ಬರ್ತಾ ಇರುತ್ತಲ್ಲ, ಅದರಿಂದ ಮಣ್ಣು ಮತ್ತು ಗೊಬ್ಬರ ಎರಡು ಮಿಕ್ಸ್ ಆಗಿದೆ. ಇದೆಲ್ಲ ಹೊರಗಡೆ ತೆಗ್ದಿರೋದು ಯಾರು ಗೊತ್ತಾ? ಇವರೇ. ಇದಕ್ಕೆ ಗೊದ್ದ ಅಂತೀರಾ ಅಥವಾ ಇರುವೆ ಅಂತೀರಾ? ಕಮೆಂಟ್ ಮಾಡಿ ತಿಳಿಸಿ. ಪಾಟ್ನಲ್ಲಿ ಕೆಳಗಡೆ ಎಲ್ಲ ತುಂಬಿಕೊಂಡಿರ್ತವೆ, ರಾಶಿ ರಾಶಿ ಇರ್ತವೆ. ಶಂಖಪುಷ್ಪಿ ಸೀಡ್ಸ್ನ ನಾನು ನೀರಿನಲ್ಲಿ ನೆನೆಸಿಟ್ಟಿದ್ದೆ, ಒಂದು 2 ದಿನ ನೆನೆಸಿದೆ. ಅದಾದಮೇಲೆ ಈ ಪಾಟ್ನಲ್ಲಿ ನೆಟ್ಟಿದೆ. ಇದು ಸ್ವಲ್ಪ ಚಿಗುರ್ಕೊಂಡಿದೆ. ಇದನ್ನ ಬೇರೆ ಪಾಟ್ಗೆ ಶಿಫ್ಟ್ ಮಾಡೋಣ ಅಂತ. ನೋಡಿ, ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಕವರ್ ತುಂಬಿಸಿಟ್ಟಿದ್ದೀನಿ. ಇದ್ರೊಳಗೆ ಇದನ್ನ ಶಿಫ್ಟ್ ಮಾಡ್ಕೊಳ್ತೀನಿ. ಗಿಡನ ಶಿಫ್ಟ್ ಮಾಡಿ 2 ದಿನ ಆಗಿದೆ. ನೋಡಿ, ಮಳೆಗಾಲ ಇರೋದ್ರಿಂದ ಗಿಡ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ತುಂಬ ಬೇಗ ಗ್ರೋ ಆಗುತ್ತೆ, ಬೇಗ ಹೂ ಕೂಡ ಬಿಡುತ್ತೆ. ಪೆಂಟಾಸ್ ಗಿಡ ನೋಡ್ತಾ ಇದ್ದೀರಲ್ಲ, ಇದು ಕಟ್ಟಿಂಗಿಂದ ಗ್ರೋ ಮಾಡಿದ್ದು. ಹೋದ ವರ್ಷ ಒಂದು ಸಣ್ಣ ಕಟ್ಟಿಂಗ್ ಹಾಕಿದ್ದೆ, ತುಂಬ ಚೆನ್ನಾಗಿ ಚಿಗುರ್ಕೊಂಡು ಚೆನ್ನಾಗಿ ಬಂತು. ಇದನ್ನು ಜೊತೆಗೆ ರೀಪಾಟ್ ಮಾಡಿದ್ದೀನಿ. ಕೆಲವೇ ದಿನದಲ್ಲಿ ಅಪರಾಜಿತ ಗಿಡ ನೋಡಿ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ. ಇನ್ನು ಸ್ವಲ್ಪ ದಿನ ಹೋದರೆ ಮೇಲ್ಗಡೆಯಿಂದ ಪಿಂಚ್ ಮಾಡ್ತೀನಿ, ತುಂಬ ಚೆನ್ನಾಗಿ ಚಿಗುರ್ಕೊಳ್ಳುತ್ತೆ. ಇದ್ರ ಸೀಡ್ಸ್ ನಾನು ಕೊಟ್ಟಿದ್ದು ಇಂದ್ರಮ್ಮ ಅವರು. ಯಾವ ಕಲರ್ ಹೂ ಬಿಡುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಪಿಂಕ್ ಅಥವಾ ಪರ್ಪಲ್ ಕಲರ್ ಬಿಡ್ಬೋದು. ಮೈಸೂರು ಮಲ್ಲಿಗೆ ಗಿಡದಲ್ಲಿ ತುಂಬ ಚೆನ್ನಾಗಿ ಬಂಚಲ್ಲೇ ಹೂ ಬಿಟ್ಟಿತ್ತು. ಅದೆಲ್ಲ ಒಣಗಿದ ಮೇಲೆ ಗಿಡನ ಕಟ್ ಮಾಡಿದೆ. ಇದ್ರ ಕಟ್ಟಿಂಗ್ಸ್ನ ಬೇರೆ ಕಡೆ ನೆಟ್ಟಿದ್ದೀನಿ. ಈ ಜಾಗದಲ್ಲಿ ಜಾಸ್ತಿ ಬಿಸಿಲು ಬೀಳೋದಿಲ್ಲ. ಇಲ್ಲಿಟ್ಟಿರೋ ಪಾಟ್ನಲ್ಲಿ ಪ್ಲೂಮೇರಿಯಾ ಕಟ್ಟಿಂಗ್ಸ್ ನೆಟ್ಟಿದೆ. ಇದು ಚಿಗುರ್ತಾ ಇತ್ತು. ಹಾಕಿರೋ ಕಟ್ಟಿಂಗ್ಸ್ ಎಲ್ಲ ಸಕ್ಸಸ್ಫುಲ್ ಆದಾಗ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಅದರಿಂದ ಇದ್ರ ಪಕ್ಕದಲ್ಲೇ ಅದ್ರ ಕಟ್ಟಿಂಗ್ಸ್ ನೆಟ್ಟಿದ್ದೀನಿ. ಸ್ವಲ್ಪ ದಿನಕ್ಕೆ ನೋಡಿ, ಮೈಸೂರು ಮಲ್ಲಿಗೆ ಗಿಡ ಹೇಗೆ ಚಿಗುರ್ಕೊಂಡಿದೆ. ಕಟ್ ಮಾಡಿದ ಕಡೆ 2 ಶೂಟ್ಸ್ ಬಂದಿದೆ. ಇನ್ನೊಂದೇನಪ್ಪ ಅಂದರೆ, ಗಿಡ ಕೆಳಗಡೆಯಿಂದ ಸೆಪ್ರೇಟಾಗಿ ಚಿಗುರ್ತಾ ಇದೆ. ಎಲೆಗಳು ನೋಡಿ ಎಷ್ಟು ಅಗಲವಾಗಿ ಬಂದಿದೆ ಅಂತ. ಕ್ರೀಪಿಂಗ್ ಚಾರ್ಲಿ ಅಂತೂ ಎಲ್ಲ ಕಡೆ ರಾಶಿ ರಾಶಿ ಬೆಳೆದಿದೆ. ಒಂದಷ್ಟು ಕಟ್ಟಿಂಗ್ಸ್ನ ಈ ಪಾಟ್ನಲ್ಲಿ ನೆಟ್ಟಿದೆ. ಈಗ ಚೆನ್ನಾಗಿ ಸೆಟ್ ಆಗಿದೆ. ಎಲೆ ಎಷ್ಟು ಅಗಲ ಇದೆ ನೋಡಿ. ಕೆಲವೊಂದು ಗಿಡಗಳು ಒಂದೇ ಜಾಗದಲ್ಲಿ ಚೆನ್ನಾಗಿ ಸೆಟ್ ಆಗಿರ್ತವೆ. ಅದಕ್ಕೆ ಜಾಗ ಬದಲಾಯಿಸಿದ್ರೆ ಬೇರೆ ಕಡೆ ಸೆಟ್ ಆಗಲ್ಲ. ಕ್ಯಾಕ್ಟಸ್ ಅಲ್ಲಿ ಮೇಲ್ಗಡೆಯಿಂದ ಹೆಂಗ್ ರೂಟ್ ಬರ್ತಾ ಇದೆ ನೋಡಿ. ಸಣ್ಣ ಪಾಟ್ನಲ್ಲಿ ತುಂಬಾ ಉದ್ದ ಬೆಳೆದಿತ್ತು. ಅದನ್ನ ಸೆಪ್ರೇಟ್ ಆಗಿ ಹಾಕೋಣ ಅಂತ ಕಟ್ ಮಾಡಿಟ್ಟಿದೆ. ಕೆಲವು ಸಲ ರಂಬೆಯಲ್ಲಿ ತಾನಾಗಿ ಗಿಡಗಳು ಬೆಳ್ಕೊಂಡು ಬರುತ್ತೆ. ಎಲೆಗಳು ನೋಡಿದ್ರೇನೆ ಗೊತ್ತಾಗುತ್ತೆ ಇದು ವೇಸ್ಟ್ ಗಿಡ, ಇದನ್ನ ತೆಗಿಲೇಬೇಕಾಗುತ್ತೆ. ಇಲ್ಲಾಂದ್ರೆ ಇಡೀ ಗಿಡನೇ ಹಾಳು ಮಾಡ್ಬಿಡುತ್ತೆ. ಗಿಡದ ಪವರ್ ಎಲ್ಲ ತಾನೇ ತಗೊಂಡ್ಬಿಡುತ್ತೆ. ನೋಡಿ, ಗಂಟು ತರ ಆಗಿದೆ, ಇದನ್ನು ತೆಗಿಬೇಕಾಗುತ್ತೆ. ಗಿಡದಲ್ಲಿ 2 ಕಡೆ ಈ ತರ ಬೆಳ್ಕೊಂಡಿದೆ ನೋಡಿ, ಇಲ್ಲೊಂದು ಕಡೆ ಇದೆ. ಇದಂತೂ ನಿಜವಾಗ್ಲೂ ವೇಸ್ಟ್ ಗಿಡ ಇರುತ್ತೆ, ಇಡೀ ಗಿಡನೇ ಹಾಳು ಮಾಡುತ್ತೆ. ನಮ್ಮ ತೋಟದ ಎದುರುಗಡೆನೆ ವಿಶಾಲವಾಗಿ ಬೆಳೆದಿದ್ದೆ. 1-2 ಮರದಲ್ಲಿ ನಾನು ನೋಡಿದ್ದೀನಿ. ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಎಲ್ಲರಿಗೂ ಇದ್ರ ಬಗ್ಗೆ ತಿಳಿದಿರಲ್ಲ. ಎಲೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದರಿಂದ ಇದನ್ನು ತೆಗಿಯೋಕ್ಕೆ ಹೋಗಲ್ಲ. ನೋಡಿ ಹೇಗೆ ಬೆಳೆದಿದೆ ಅಂತ. ಈ ಪಾಟ್ನಲ್ಲಿ ಪಿಂಕ್ ಕಲರ್ದು ಮಾರ್ನಿಂಗ್ ಗ್ಲೋರಿ ಗಿಡ ನೆಟ್ಟಿದೆ. ಅದರೊಳಗೆ ಸೀಡ್ಸ್ ಎಲ್ಲ ಫಾರ್ಮ್ ಆಯ್ತಲ್ಲ, ಇದನ್ನ ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ಇದ್ರ ಹೂ ಅಂತೂ ನಿಜವಾಗ್ಲೂ ತುಂಬಾ ದಪ್ಪ ಇರುತ್ತೆ, ಸೀಡ್ಸ್ ಕೂಡ ಅಷ್ಟೇ ದಪ್ಪನೇ. ಈ ಛೋಟು ಚಿಡಿಯ ಇದೆಯಲ್ಲ, ದಿನ ನಮ್ಮ ತಾರಸಿ ತೋಟಕ್ಕೆ ಬರುತ್ತೆ. ಎಲ್ಲ ಕಡೆ ನೋಡಿ ಜಂಪಿ ಮಾಡಿಕೊಂಡು ಅದಕ್ಕೆ ಏನು ಹುಳ ಬೇಕು ಎಲ್ಲ ತಗೊಂಡು ಹೋಗುತ್ತೆ. ಅದು ಎಲ್ಲಿರುತ್ತೋ ಅಂತ ಗೊತ್ತಿಲ್ಲ. ನನಗೇನೋ ಡೌಟ್, ನಮ್ಮ ತಾರಸಿ ತೋಟದಲ್ಲೇ ಗೂಡು ಕಟ್ಟಿದೆ ಅಂತ. ದಾಸವಾಳದ ಈ ಗಿಡನ ಕಟ್ ಮಾಡೋಣ ಅಂತ ಸುಮಾರು ದಿವಸದಿಂದ ಕಾಯ್ತಾ ಇದ್ದೆ. ಹೂವೆಲ್ಲ ಖಾಲಿ ಆಯಿತು, ಎಲ್ಲೂ ನನಗೆ ಮೊಗ್ಗೆಲ್ಲ ಕಾಣಿಸ್ಕೊಳ್ಳಿಲ್ವಲ್ಲ. ಇದ್ರದ್ದು ಉದ್ದ ಕಡ್ಡಿ ಕಟ್ ಮಾಡಿಕೊಂಡೆ, ಅದಕ್ಕೆ 2 ತುಂಡು ಮಾಡಿದೆ. ಈಗ ಇದನ್ನು ಬೇರೆ ಕಡೆ ನೆಟ್ಟಬೇಕು. ಹೇಗಿದ್ರು ಈ ಪಾಟ್ನಲ್ಲಿ ಇಟ್ಟಿರೋ ಅಂಥ ಕಟ್ಟಿಂಗ್ ಎಲ್ಲ ಚೆನ್ನಾಗಿ ಗ್ರೋ ಆದ್ವಲ್ಲ, ಇದ್ರೊಳಗೆ ಒಂದು ಕಟ್ಟಿಂಗ್ ನೆಟ್ಟಿದ್ದೀನಿ. ಬನ್ನಿ ಕ್ಯಾಕ್ಟಸ್ ನೋಡ್ತಾ ಇದ್ದೀರಲ್ಲ, ಫುಲ್ ಕೆಳಗಡೆ ಇರೋ ಪೋರ್ಷನ್ ಇದೆಯಲ್ಲ, ಅದು ನಂಗೆ ಸಿಕ್ಕಿತ್ತು. ಅದನ್ನ ಸ್ಯಾಂಡಲ್ ಗ್ರೋ ಮಾಡಿದೆ. ತುಂಬ ಚೆನ್ನಾಗಿ ಸ್ಪ್ರೌಟ್ ಬಂತು, ಎಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ. ಮತ್ತು ಇದನ್ನು ರೀಪಾಟ್ ಮಾಡಿದೆ. ಎಲ್ಲಿವರೆಗೂ ಗಿಡ ಚೆನ್ನಾಗಿ ಗ್ರೋ ಆಗುತ್ತೆ, ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ, ಇದ್ರೊಳಗೆ ಬಿಟ್ಟಿರ್ತೀನಿ. ಈ ಗಿಡಕ್ಕೆ ಡೈಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ, ಬಿಸಿಲಿನಲ್ಲೇ ಇರುತ್ತೆ.
ಇದ್ರ ಸಾಯಿಲ್ ಮಿಕ್ಸ್ಚರ್ ರೆಡಿ ಮಾಡಬೇಕಾದ್ರೆ ಸ್ಯಾಂಡ್ ಜಾಸ್ತಿ ಹಾಕೋಬೇಕು. ಈ ಜಾಗದಲ್ಲೇ ಒಂದಷ್ಟು ಕ್ಯಾಕ್ಟಸ್ ವೆರೈಟಿನ ಇಟ್ಟಿದ್ದೀನಿ. ಯಾರ ಕೈಗೂ ತಾಕೋದಿಲ್ಲ, ಯಾಕಂದರೆ ಮುಳ್ಳಿರುತ್ತಲ್ವ, ಸೇಫಾಗಿ ಇಡಬೇಕು. ಸೌಗಂಧಿಕ ಪುಷ್ಪಂ ಅಂದರೆ ವೈಟ್ ಜಿಂಜರ್ ಲಿಲಿ ಈ ವರ್ಷ ಅಂತೂ ತುಂಬ ಹೂಗಳು ಬಿಟ್ಟಿದೆ. ಹತ್ರ ಬಂದರೆ ಸಾಕು, ಒಳ್ಳೆ ಘಮ, ಒಳ್ಳೆ ಸುವಾಸನೆ, ನೋಡಕ್ಕೂ ಚಂದ. ಕೆಳಗಡೆ ಶುಂಠಿ ಥರ ಇರುತ್ತೆ, ಅಲ್ಲಿಂದಾನೇ ಗಿಡ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಈ ಪಾಟ್ನಲ್ಲಿ ಬಿಗೋನಿಯಾ ಗಿಡ ನೆಟ್ಟಿದೆ, ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇತ್ತು. ಸೈಡಲ್ಲೆಲ್ಲ ಜಾಗ ಖಾಲಿ ಇತ್ತಲ್ಲ, ಅಲ್ಲೊಂದಷ್ಟು ಕಟ್ಟಿಂಗ್ಸ್ ಹಾಕಿದ್ದೀನಿ. ಜೆರೇನಿಯಂ ಇದೆ, ಹಸಿರು ಕನಕಾಂಬರ ಇದೆ, ಅಪರಾಜಿತ ಗಿಡನೂ ನೆಟ್ಟಿದ್ದೀನಿ. ಇದು ಇನ್ನೊಂದು ಕ್ಯಾಕ್ಟಸ್ ವೆರೈಟಿ. ಇದ್ರೊಳಗೆ ಅರಿಶಿನ ಬಣ್ಣದ ಹೂ ಬಿಡುತ್ತೆ, ಅದ್ರ ಸುವಾಸನೆ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಮಲ್ಟಿಪ್ಲೈ ಆಗ್ತಾ ಆಗ್ತಾ ಏನು ಸೈಜ್ ಬಂದಿದೆ ಅಂತ. ಪಾಟ್ ಎಲ್ಲ ಫುಲ್ ತುಂಬಲಿ ಅಂತ ಕಾಯ್ತಾ ಇದ್ದೀನಿ. ಇವತ್ತಿನ ಡೇಟ್ನಲ್ಲಿ ಪ್ಲುಮೇರಿಯಾ ಗಿಡದ ಕಟ್ಟಿಂಗ್ ನೆಟ್ಟಿದ್ನಲ್ಲ, ಅದ್ರ ಅಪ್ಡೇಟ್ ಕೊಡ್ತಾ ಇದ್ದೀನಿ. ನೋಡಿ ಎಲೆಗಳಿಂದ ಹೇಗೆ ತುಂಬ್ಕೊಂಡಿದ್ದೆ. ನೀವು ಬೇಕಾದರೆ ಈಗಲೂ ಇದ್ರ ಕಟ್ಟಿಂಗ್ಸ್ನ ಗ್ರೋ ಮಾಡ್ಬೋದು. ನೋಡಿ ಈ ಜಾಗದಿಂದ ಕಟ್ ಮಾಡಿದ್ದೀನಲ್ಲ, ಹಾಲೆಲ್ಲ ಬರ್ತಾ ಇದೆ. ಇದೆಲ್ಲ ಡ್ರೈ ಆಗಬೇಕು. ಮತ್ತು ಈ ಕಡ್ಡಿಲೂ ಹಾಲು ಬರ್ತಾ ಇದೆಯಲ್ಲ, ಈ ಕಡ್ಡಿನ ಸದ್ಯಕ್ಕೆ ನೆಟ್ಟಕ್ಕೆ ಹೋಗಲ್ಲ. ಇದನ್ನು ಒಂದು ವಾರ, 10 ದಿನ, 15 ದಿನ ಹಾಗೆ ಬಿಟ್ಟಿರ್ತೀನಿ. ಬಿಸಿಲಲ್ಲಿ ಇಡಕ್ಕೆ ಹೋಗಲ್ಲ. ಆಮೇಲೆ ಸ್ಯಾಂಡಿ ಸಾಯಿಲಲ್ಲಿ ನೆಟ್ಟಿದ್ರೆ ಆಯಿತು. ಕೋಲಿಯಸ್ ಗಿಡದ್ದು ಸುಮಾರು ಕಟ್ಟಿಂಗ್ಸ್ ನೆಟ್ಟಿದ್ದೀನಿ. ಎಲ್ಲ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಹೀಗೆ ನಿಗ್ಲೆಕ್ಟ್ ಮಾಡಿದರೆ ಆ ಗಿಡನೇ ನಮ್ಮ ಹತ್ರ ಉಳಿಯಕ್ಕೆ ಹೋಗಲ್ಲ. ಅದರಿಂದ ಆವಾಗವಾಗ ಒಂದಷ್ಟು ಕಟ್ಟಿಂಗ್ಸ್ ನೆಟ್ತಾನೆ ಇರಬೇಕು. ಈ ಗಿಡಗಳಿಗೆ ಡೈರೆಕ್ಟ್ ಸನ್ಲೈಟ್ ಬೇಕಿಲ್ಲ, ನೋಡೋಕ್ಕೂ ಚಂದ. ಎಷ್ಟು ವೆರೈಟಿ ಇರುತ್ತೋ ಅಷ್ಟು ಚಂದ. ಎಲೆಗಳು ಎಷ್ಟು ಕಲರ್ಫುಲ್ ಆಗಿರ್ತವೆ ಅಂದರೆ ಹೂಗಳ ಅವಶ್ಯಕತೆನೇ ಅನ್ಸೋದಿಲ್ಲ. ಯಾವುದೇ ವೆದರ್ ಆಗಲಿ ಇದ್ರ ಕಟ್ಟಿಂಗ್ಸ್ನ ಈಸಿಯಾಗಿ ಗ್ರೋ ಮಾಡ್ಬೋದು. ಪ್ಲುಮೇರಿಯಾ ಈ ಕಟ್ಟಿಂಗ್ನ ಹೋದ ವರ್ಷ ನೆಟ್ಟಿದ್ದು, ತುಂಬ ಎತ್ತರಕ್ಕೆ ಬೆಳೆದಿತ್ತು. ಅದನ್ನು ಅರ್ಧ ಕಟ್ ಮಾಡಿದೆ. ಈಗ ನೋಡಿ ಮತ್ತೆ ಚಿಗುರ್ಕೊಳ್ತಾ ಇದೆ. ಇದ್ರ ಮೇಲ್ಗಡೆ ಪಾರ್ಟ್ ಕೂಡ ನಾನು ಬೇರೆ ಕಡೆ ಗ್ರೋ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ನೋಡಿ. ಇದು ಅಷ್ಟೇ ತುಂಬ ಚೆನ್ನಾಗಿ ಗ್ರೋ ಆಗಿದೆ, ಎಲೆ ಎಲ್ಲ ಬಂದಾಗಿದೆ. ತುಂಬ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿರೋಂಥ ಈ ವಿಡಿಯೋ ನೀವೆಲ್ಲ ಇಷ್ಟಪಟ್ಟಿರ್ತೀರ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.